ಹಲೋ ಗೈಸ್, ನಾನು ನಿಮ್ಮ ಜಿನಿನ್ ಟೆಕ್. ಸೊ ಇವತ್ತು ರಿವ್ಯೂ ಮಾಡ್ತಿರೋ ಫೋನ್ ಈಗ M31 ಸ್ಯಾಮ್ಸಂಗ್ ಅವ್ರದ್ದು. ಸೊ ಇದು 6000 mAh ಬ್ಯಾಟ್ರಿ ಇದೆ, ಪ್ಲಸ್ ಇದು 6GB 64 ವೇರಿಯಂಟ್ ಫೋನ್. ಆಮೇಲೆ ಇದ್ರದ್ದು ಪ್ರೊಸೆಸರ್ 9611 ಎಕ್ಸಿನೋಸ್ ಅವ್ರದ್ದು. ಸೊ ಸ್ಯಾಮ್ಸಂಗ್ ಇದೆ ಪ್ರೊಸೆಸರ್. ಸೊ ಇದು ಮಿಡ್ ರೇಂಜ್ ಪ್ರೊಸೆಸರ್ ಆಗಿರೋದ್ರಿಂದ ಸೊ ಇದು ನಿಮಗೆ ಚೀಪಾಗಿ ಸಿಗ್ತದೆ. ಸೊ ಈ ಬಾಕ್ಸಲ್ಲಿ ನಿಮಗೆ ಒಂದು ಫೋನ್ ಪ್ಲಸ್ ನಿಮಗೆ ಬ್ಯಾಕ್ ಕವರ್ ಆಗಲಿ ಮತ್ತು ನಿಮಗೆ ಸ್ಕ್ರೀನ್ ಗಾರ್ಡ್ ಆಗಲಿ ಇಯರ್ಫೋನ್ ಆಗಲಿ ಸಿಗೋಲ್ಲ. ಸೊ ಇದರಲ್ಲಿ ಓನ್ಲಿ ಚಾರ್ಜರ್ ಮತ್ತು ಮೊಬೈಲ್ ಅಷ್ಟೇ. ಸೊ ನಿಮಗೆ ಈಗ 16,000 ನೀವು ಇದಕ್ಕೆ ಕೊಟ್ಟರೆ ಅಂತ ಹೇಳಿದ್ರೆ ನಿಮಗೆ ಮೊಬೈಲ್ ಮತ್ತು ಚಾರ್ಜರ್ ಸಿಗೋದು ಅಷ್ಟೇ. ಸೊ ಇದು ನೀವು ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ ಬ್ಯಾಕ್ ಕವರ್ ಅಥವಾ ಸ್ಕ್ರೀನ್ ಗಾರ್ಡ್ ಪರ್ಚೇಸ್ ಮಾಡಿದರೆ ಒಳ್ಳೆಯದು. ಸೊ ಇದರಲ್ಲಿ 15 ವಾಟ್ ಚಾರ್ಜರ್ ಸಿಗ್ತಾಯಿದೆ. ಸೊ ಇದು ಆ್ಯಕ್ಚುಲಿ ಇದು ಫೋನ್ 6000 mAh ಇರೋದ್ರಿಂದ ನಿಮಗೆ ಫುಲ್ ಚಾರ್ಜ್ ಆಗಲಿಕ್ಕೆ ಮ್ಯಾಕ್ಸ್ 3 hours ಬೇಕಾಗುತ್ತೆ. ಸೊ ಇದರಲ್ಲಿ C ಟೈಪ್ ಕೇಬಲ್ ಇದೆ ಫಾಸ್ಟ್ ಚಾರ್ಜಿಂಗೋಸ್ಕರ. ಸೊ ಇದು 15 ವಾಟಿಗೆ ತುಂಬ ಕಮ್ಮಿನೇ ಆಯಿತು, ಯಾಕೆಂತ ಹೇಳಿದ್ರೆ ಇದು ತುಂಬ 3 hours ಟೈಮ್ ತೊಗೊಳ್ತೆ. ಬಟ್ 3 hours ಟೈಮ್ ತೊಗೊಂಡು ನಿಮಗೆ ಮಿನಿಮಮ್ 3 days ಆಫ್ ಬ್ಯಾಟ್ರಿ ಲೈಫ್ ಸಿಗುತ್ತೆ. ಸೊ ಇದು ಸಿಮ್ ಎಜೆಕ್ಟಿಂಗ್ ಟೂಲ್, ಆಮೇಲೆ ಯೂಸರ್ ಮ್ಯಾನ್ಯಲ್. ಸೊ ಇದರಲ್ಲಿ ಏನಂತ ಹೇಳಿದ್ರೆ ಈ ಫೋನಲ್ಲಿ ನಿಮಗೆ ಈಗ ಹೆಚ್ಚಿನವರಿಗೆ ಫ್ಲ್ಯಾಗ್ಶಿಪ್ಪೇ ತೊಗೊಳಕ್ಕಾಗಲ್ಲ ಫೋನ್. ಸೊ ನಿಮಗೆ ಅಂದರೆ ಬಜೆಟಲ್ಲಿ ಬೇಕಾಗಿರುತ್ತೆ. ಸೊ ಈ ಫೋನ್ ಏನಂತ ಹೇಳಿದರೆ ನಿಮಗೆ ಒಂದು ಸತಿ ಚಾರ್ಜ್ ಮಾಡಿದ್ರೆ ನಿಮಗೊಂದು ಮಿನಿಮಮ್ ಅಂದರೂ 2 to 3 days ಬರುತ್ತೆ ಬ್ಯಾಕಪ್. ಸೊ ಇದರಲ್ಲಿ ನೀವು ಗೇಮಿಂಗು ಆಡ್ಬೋದು, ಎಕ್ಸಾಂಪಲ್ PUBG ಆರ್ COD. ಸೊ ಇದರಲ್ಲಿ ನನಗೆ ಲ್ಯಾಗ್ಸ್ ಅಂದು ನನಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ನೀವು ಬೇಕಿದ್ರೆ ಚೆಕ್ ಮಾಡಿ, ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ. ಸೊ ಸ್ವಿಚ್ ಆನ್ ಮಾಡೋಣ. ಸೊ ಇದು ಸೂಪರ್ ಆಮೊಲೆಡ್ ಡಿಸ್ಪ್ಲೇ ಬರುತ್ತೆ. ಸೊ ಡಿಸ್ಪ್ಲೇಯಲ್ಲಿ ಏನು ಚೇಂಜಸ್ ಇಲ್ಲ, ಅಂದರೆ ಅಷ್ಟು ಕ್ಲಾರಿಟಿ ಸೂಪರ್ ಆಗಿರುತ್ತೆ. ಆಮೇಲೆ UI ಸೂಪರ್ ಇದೆ, ಅಂದರೆ ಲ್ಯಾಗ್ ಫ್ರೀ UI ಮತ್ತು ಪವರ್ ಎಫಿಷಿಯೆಂಟ್. ಸೊ ಇದರಲ್ಲಿ ನಾನು ಆಲ್ರೆಡಿ PUBG ಮತ್ತು ಕಾಲ್ ಆಫ್ ಡ್ಯೂಟಿ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಆಮೇಲೆ ಈಗ ಬ್ಯಾಟ್ರಿ ಆಲ್ರೆಡಿ ಈಗ 100% ಇದೆ. ಸೊ ನೋಡಿ, ಚೆಕ್ ಮಾಡಿ 100%. ಸೊ ಅದನ್ನು ನಾನು ಇದರಲ್ಲಿ 3 ಆಪ್ಷನ್ ಬರುತ್ತೆ. ಪವರ್ ಸೇವಿಂಗ್ ಇಟ್ಟರೆ ಸ್ವಲ್ಪ ಇನ್ನೂ ಪವರ್ ಸೇವಿಂಗ್ ಜಾಸ್ತಿ ಸೇವ್ ಆಗುತ್ತೆ. ಆಮೇಲೆ ಇನ್ನೊಂದು ಪವರ್ ಸೇವಿಂಗ್, ಮ್ಯಾಕ್ಸಿಮಮ್ ಪವರ್ ಸೇವಿಂಗ್, ಅದು ಅಂತ ಹೇಳಿದ್ರೆ ಫುಲ್ ನಿಮ್ಮದು ಡೇಟಾ ಎಲ್ಲ ಆಫ್ ಆಗುತ್ತೆ. ಸೊ ಅದು ನಿಮಗೆ 10% 20% ಇದ್ದರೆ ಇಡ್ಬೋದು, ನಿಮಗೆ ಫುಲ್ ಆಪ್ಟಿಮೈಸೇಷನ್ ಬೇಕು ಅಂತಿದ್ದರೆ. ಸೊ ಈಗ ನಾನು ಪವರ್ ಸೇವಿಂಗ್ ಯಾವುದಕ್ಕೂ ಹಾಕಲಿಲ್ಲ. ಸೊ ಇದಲ್ಲದೆ ಎಷ್ಟು ಬ್ಯಾಟ್ರಿ ಡ್ರೈನ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಸೊ ನಾನೀಗ ಇದರಲ್ಲಿ ಸ್ಪೀಡ್ ಚೆಕ್ ಮಾಡ್ತಾಯಿದ್ದೀನಿ, ಇಂಟರ್ನೆಟ್ ಸ್ಪೀಡ್ ಏನಾದರೂ ವೇರಿಯೇಷನ್ ಇದೆಯಾ ಅಂತ. ಸೊ ನಾನಿದೀಗ ಓಕ್ಲಾ ಆ್ಯಪ್ ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಡೌನ್ಲೋಡ್ ಮಾಡಿ ನಾನು ಚೆಕ್ ಮಾಡ್ತೇನೆ. ಅಂದರೆ ಇದರಲ್ಲಿ ಕೆಲವೊಂದು ವೀಡಿಯೋಸಲ್ಲಿ ಹೇಳ್ತಿದ್ರು ನೆಟ್ವರ್ಕ್ ಡ್ರಾಪ್ ಆಗ್ತಾಯಿದೆ, ಅಂದರೆ ಸರಿಯಾಗಿ ಸಿಗ್ತಾಯಿಲ್ಲ ಅಂತ.
ಸೊ ಇದರಲ್ಲಿ ಎಷ್ಟು ಸಿಗುತ್ತೆ ಅಂತ ನಮಗೆ ಚೆಕ್ ಮಾಡ್ಬೋದು. ಸೊ ಇದರಲ್ಲಿ ಏನಾದರೂ ನೆಟ್ವರ್ಕ್ ಇಶ್ಯೂಸ್ ಇದೆಯಾ ಅಂದ್ರೆ ಕರೆಕ್ಟ್ ಸಿಗ್ತಾ ಇದೆಯಾ ಇಲ್ವಾ ಅಂತ. ಓಕೆ, ನನ್ನ ಪ್ರಕಾರ ಇದು ಆ್ಯಕ್ಚುಲಿ ಒಳ್ಳೆ ಸ್ಪೀಡ್ 24 25 28 29 30 MB/s. ವಾವ್, ಗ್ರೇಟ್. ಆ್ಯಕ್ಚುಲಿ ಇದು ಸೂಪರ್ ಇದೆ, ನೆಟ್ವರ್ಕಿಂದ ಏನೂ ಡ್ರಾಪ್ ಇಲ್ಲ. ಸೊ ಅಪ್ಲೋಡ್ ಸ್ಪೀಡ್ ಮಾತ್ರ ತುಂಬ ಕಮ್ಮಿ ಇದೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಸೊ ಮೇ ಬಿ ದ ಇಶ್ಯೂ ಸೇಮ್ ಐ ಥಿಂಕ್. 1 MB ಮಾತ್ರ 30 MB ಡೌನ್ಲೋಡ್ ಇದೆ, ಆದರೆ 1 MB 47 ಸೊ ಅಪ್ಲೋಡ್ ಇದೆ. ಇಲ್ಲಿ ನಾವು ಪಬ್ಜಿ ಆಡಿ ಚೆಕ್ ಮಾಡೋಣ. ಸೊ ಇದರಲ್ಲಿ ಲ್ಯಾಗ್ ಏನಾದರೂ ಸಿಗುತ್ತಾ ಅಂತ, ಅಥವಾ ಸ್ಮೂತ್ನೆಸ್ ಹೇಗಿದೆ ಮತ್ತು ನಿಮಗೆ ಗೇಮ್ ಪ್ಲೇ ಹೇಗಾಗುತ್ತೆ ಅಂತೇಳಿ ಇದರಲ್ಲಿ ಚೆಕ್ ಮಾಡ್ಬೋದು. ಸೊ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಪೀಪಲ್ ಈಗ ಪಬ್ಜಿ ಮತ್ತು ಕಾಲ್ ಆಫ್ ಡ್ಯೂಟಿ ಆಡ್ತಾರೆ. ಸೊ ಅಂಥವ್ರಿಗೆ ಈ ಫೋನ್ ಅಂದರೆ ಬಜೆಟಲ್ಲಿ ನಿಮಗೆ ಸಿಗೋದ್ರಿಂದ ಇದು ಒಳ್ಳೆಯ ಫೋನಾಗಿ. ಸೊ ನಾನೀಗ ಟೈಮರ್ ಸ್ಟಾರ್ಟ್ ಮಾಡಿದ್ದೀನಿ ಪಬ್ಜಿಗೆ. ಸೊ ಈಗ ಆ್ಯಕ್ಚುಲಿ 92% ಇದೆ ಚಾರ್ಜ್. ನಾನು ಆ್ಯಕ್ಚುಲಿ ಇದು 100% ಇಲ್ಲೇ ಡೌನ್ಲೋಡ್ ಎಲ್ಲ ಮಾಡಿದ್ದು. ಸೊ ಹಾಗಾಗಿ ಇದು 92%ಗೆ ಬಂದಿದೆ, 8% ಲಾಸ್ ಆಗಿದೆ. ಸೊ 92ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೇನೆ ನಾನು ಪಬ್ಜಿ. ಸೊ ಇದನ್ನ ನಾನು ಗ್ರಾಫಿಕ್ ಚೇಂಜ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ವಾಲ್ಯೂಮ್ ನಾನು ಸ್ವಲ್ಪ ಕಮ್ಮಿ ಇಡ್ತಾ ಇದ್ದೀನಿ. ಆಮೇಲೆ ಸ್ಟಾಪ್ ವಾಚ್ ಆಗ್ತಾಯಿದೆ ಬ್ಯಾಕ್ಗ್ರೌಂಡಿಂದ. ಸೊ ಇಟ್ಸ್ ಓಕೆ. ಗ್ರಾಫಿಕ್ಸ್ ನಾನೀಗ ಸ್ಮೂತಲ್ಲಿ ಮತ್ತು ಎಕ್ಸ್ಟ್ರೀಮ್ ಇಡ್ತಾಯಿದ್ದೀನಿ, ಯಾಕೆಂತ ಹೇಳಿದ್ರೆ ನಮಗೆ ಫ್ರೇಮ್ ರೇಟ್ ಜಾಸ್ತಿ ಬೇಕು. ಸೊ ಸ್ಮೂತಾಗಿರುತ್ತೆ, ಅದು HD ತನಕ ಹೋಗುತ್ತೆ, ಆದರೆ HDಯಲ್ಲಿ ನಿಮಗೆ ಎಕ್ಸ್ಟ್ರೀಮ್ ಸೆಟ್ಟಿಂಗ್ ಸಿಗೋಲ್ಲ, ಹೈ ಮಾತ್ರ ಸಿಗುತ್ತೆ. ಒಂದು ಡಿಸ್ಪ್ಲೇ ಜಾಸ್ತಿ ಮಾಡ್ತಾಯಿದ್ದೀನಿ, ಸ್ಕ್ರೀನ್ ಟೈಮ್ ಮೋಡ್ ಅಂತ ಹೇಳಿದ್ರೆ ಅದು ಟೈಮಿಂಗ್ ಆಫ್ ಆಗುತ್ತೆ. ಓಕೆ, ಸೆಟ್ ಆಯಿತು. ಸೊ ಚೆಕ್ ಮಾಡೋಣ. ಸೊ ಗೈಸ್, ಈಗ 30 ಮಿನಿಟ್ಸ್ ಆಗಿದೆ ಪಬ್ಜಿ ಗೇಮ್ ಪ್ಲೇ. ಸೊ ನನಗೆ ಆ್ಯಕ್ಚುಲಿ ಆ ಹ್ಯಾಂಡಲ್ ಏನೂ ಫೀಲ್ ಆಗ್ತಾಯಿಲ್ಲ, ಹೀಟ್ ಆಗಿರೋದು. ಸೊ ಹೀಟ್ ಆಗ್ತಾಯಿಲ್ಲ ಈ ಫೋನ್. ಸೊ ನಿಮಗೆ
ನಾನು ಇದರಲ್ಲಿ ಪಬ್ಜಿ ಆಡಿ ಚೆಕ್ ಮಾಡಿದ್ದೀನಿ. ಸೊ ಮಿನಿಮಮ್ ನಿಮಗೆ 2 hours ತನಕ ಪಬ್ಜಿ ಆಡ್ಬೋದು. ಸೊ ವಿತೌಟ್ ಹೀಟ್ ಅಂತ ಹೇಳಿದರೆ ನಿಮಗೆ 2 hours ಆಗಬೇಕಾದ್ರೆ ಸ್ವಲ್ಪ ಲೈಟಾಗಿ ಹೀಟ್ ಫೀಲ್ ಆಗುತ್ತೆ. ಸೊ ಇಲ್ಲಿದ್ದರೆ ನಿಮಗೆ 2 hours ತನಕ ಆರಾಮದಲ್ಲಿ ಆಡ್ಬೋದು. ಸೊ ಇದೀಗ 10 minutes ನಾನು ಜಾಸ್ತಿ ಪ್ಲೇ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಮೆಮೊರಿನೂ ಸೂಪರಾಗಿ ಬ್ಯಾಕಪ್ ಆಗುತ್ತೆ. ಸೊ ನನಗೆ ರೀಲೋಡ್ ಆಗಲಿಲ್ಲ. ಸೊ ಗೈಸ್ ಈಗ 44 minutes ಆಗಿದೆ ಪಬ್ಜಿಯಿಂದ. ಸೊ ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ 92% ಇತ್ತು. ಸೊ ಈಗ ಎಷ್ಟಿದೆ ನೋಡೋಣ. ಸೊ ಈಗ 86ಗೆ ಬಂದಿದೆ. ಸೊ 44 minutes 5 seconds. ಆ್ಯಕ್ಚುಲಿ ನಾನು ಆ್ಯಪ್ ಓಪನ್ ಮಾಡಿ ಸ್ವಲ್ಪ ಅಂದರೆ ಚೆಕ್ ಮಾಡಿದೆ. ಚೆಕ್ ಮಾಡಬೇಕಾದ್ರೆ 91% ಇತ್ತು. ಸೊ ಅಲ್ಲಿಂದ ಈಗ 86ಗೆ ಬಂದಿದೆ. ಸೊ 91ಇಂದ 86 ಅಂದರೆ 5%. ಸೊ 44 minutes 5 secondsಗೆ 5% ಆಫ್ ಚಾರ್ಜ್ ಹೋಗಿದೆ. ಸೊ ಅದು ನೆಕ್ಸ್ಟ್ ಲಾಸ್ಟಿಗೆ ನಾನು ತೋರಿಸ್ತೀನಿ ಬ್ಯಾಟ್ರಿ ಎಷ್ಟು ಏನಾಗಿದೆ ಅಂತ. ಸೊ ಈಗ ಕಾಲ್ ಆಫ್ ಡ್ಯೂಟಿ ಚೆಕ್ ಮಾಡೋಣ. ಸೊ ಇದು ಆ್ಯಕ್ಚುಲಿ ಪಬ್ಜಿಗಿಂತ ಜಾಸ್ತಿ ಗ್ರಾಫಿಕ್ಸ್ ಇರೋ ಗೇಮ್. ಸೊ ಇದರಲ್ಲಿ 30 minutesಲ್ಲಿ ಎಷ್ಟು ಚಾರ್ಜ್ ಹೋಗುತ್ತೆ ಅಂತೇಳಿ ಚೆಕ್ ಮಾಡೋಣ. ಸರಿ. ಆ್ಯಕ್ಚುಲಿ ನಾನು ಕಾನ್ಫಿಗ್ರೇಷನ್ಸ್ ಮಾಡಲಿಲ್ಲ, ಜಸ್ಟ್ ಓಪನ್ ಮಾಡಿದ ಅಷ್ಟೇ ಇದೆ ಆ್ಯಪ್. ಸೊ ನಾನು ಕಾನ್ಫಿಗ್ರೇಷನ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮಗೆ ಬ್ಯಾಟ್ರಿ. ಸೊ ಪ್ರೊಸೆಸರ್ ಲೆವೆಲ್ಲು ನಿಮಗೆ ಓಕೆ, ನೋ ಇಶ್ಯೂಸ್ ಅಂತೇಳಿದರೆ ನಿಮಗೆ ತೀರಾ ಲೋ ಪ್ರೊಸೆಸರ್ ಅಲ್ಲ, ತೀರಾ ಹೈ ಎಂಡ್ ಪ್ರೊಸೆಸರ್ ಅಲ್ಲ. ಸೊ ಮೀಡಿಯಮಲ್ಲಿದೆ. ಸೊ ಇದು ಬಜೆಟ್ಗೆ ಇದು ಒಳ್ಳೆಯದೇ ಪ್ರೊಸೆಸರ್. ಹಾಗೆಯೇ ಇದ್ರದ್ದು ಮೇಯ್ನ್ ಇದಂತ ಹೇಳಿದರೆ ಬ್ಯಾಟ್ರಿ. ಸೊ ನಾನು ಆ್ಯಕ್ಚುಲಿ SID ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನನಗೆ 1 hour ಪಬ್ಜಿಗೆ ಅಟ್ಲೀಸ್ಟ್ 40 to 45% ಬ್ಯಾಟ್ರಿ ಡ್ರೈನ್ ಆಗುತ್ತೆ. ಸೊ ಆ್ಯಕ್ಚುಲಿ ಇದರಲ್ಲಿ ಏನಂತ ಹೇಳಿದರೆ ಇದರಲ್ಲಿ ನನಗೆ 44 minutes ಆಡಿದರೆ ನನಗೆ ಜಸ್ಟ್ ಬಿಲೋ 10% ಬ್ಯಾಟ್ರಿ ಕನ್ಸ್ಯೂಮ್ ಆಯಿತು. ಸೊ ಇದರಲ್ಲಿ ನೋಡ್ಲಿಕ್ಕೆ ಹೋದರೆ ಇದು ಫೋನ್ SIDಗಿಂತಲೂ ಇದು ಬೆಟರ್ ಇದೆ. ಆ್ಯಂಡ್ ಪ್ರೊಸೆಸರ್ SIDಗಿಂತಲೂ ಜಾಸ್ತಿನೇ ಹೈ ಪ್ರೊಸೆಸರೇ. ಸೊ ನೋ ಇಶ್ಯೂಸ್. ಆ್ಯಕ್ಚುಲಿ ನಾನು ಅದಕ್ಕೆ 30,000 ಸಮಥಿಂಗ್ ಕೊಟ್ಟಿದ್ದೇನೆ. ಸೊ ಇದು ನಿಮಗೆ ಅದರದ್ದು ಹಾಫ್ ಪ್ರೈಸಲ್ಲಿ ಸಿಗ್ತಾಯಿದೆ. ಸೊ ಇದರಲ್ಲಿ ಗೇಮ್ ಪ್ಲೇ ನೋಡಿ, 30 minutes ಕಾಲ್ ಆಫ್ ಡ್ಯೂಟಿ ಎಷ್ಟು ಕನ್ಸ್ಯೂಮ್ ಆಗುತ್ತೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಸೊ ನನಗೆ ಇದರಲ್ಲಿ 17 minutes ವೇಸ್ಟ್ ಆಯಿತು. ಹೀಗೆ ಇದರದ್ದು ಟ್ರಯಲ್ ಅಂದರೆ ಫಸ್ಟ್ ಲೋಡಿಂಗ್ ಅಲ್ಲ. ಸೊ ನಾನು ಇದು ಇನ್ಸ್ಟಾಲ್ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ಇನ್ಸ್ಟಾಲೇಷನ್. ಸೊ ಕೆಲವೆಲ್ಲ ರಿವ್ಯೂಸ್ ಇದು ಮಾಡಿ ಸೊ 17 minutes ನನಗೆ ವೇಸ್ಟ್ ಆಯಿತು. ಸೊ ಆ 17 minutes ಇದ್ದು ಬ್ಯಾಟ್ರಿ ಡ್ರೈನ್ ನಾನಿಲ್ಲಿ ಸ್ಕ್ರೀನಲ್ಲಿ ಬರುತ್ತೆ. ಸೊ ನಿಮಗೆ ಈ ಫೋನಲ್ಲಿ ಏನು ಅಂತ ಹೇಳಿದ್ರೆ ನಿಮಗೆ ಕಮ್ಮಿಗೆ ಸಿಗೋದ್ರಿಂದ, ಸೊ ನಿಮಗೆ ಗೇಮ್ ಪ್ಲೇನೂ ಚೆನ್ನಾಗಿ ಆಗೋದ್ರಿಂದ, ಬ್ಯಾಟ್ರಿನೂ ಚೆನ್ನಾಗಿರೋದ್ರಿಂದ ಸೊ ಈ ಫೋನ್ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂತ ಹೇಳಿದರೆ ಇದರಲ್ಲಿ ಈ ಅಂದರೆ ಸ್ಮಾಲ್ ವೇರಿಯಂಟಲ್ಲಿ ನಿಮಗೆ ಪ್ರೊಸೆಸರು ಇಂಪಾರ್ಟೆಂಟ್ ಇರುತ್ತೆ, ಪ್ಲಸ್ ಬ್ಯಾಟ್ರಿನೂ ಇರುತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಬ್ಯಾಟ್ರಿನೂ ಅಂದರೆ ನಿಮಗೆ ಒಂದು ಸತಿ ಚಾರ್ಜ್ ಮಾಡಿದ್ರೆ ನಿಮಗೆ ತುಂಬ ಹೊತ್ತು ಬಂದರೆ ನಿಮಗೆ ಒಳ್ಳೆಯದಿರುತ್ತೆ. ಸೊ ಹಾಗೆಯೇ ಫೋನ್ಸ್ ಲ್ಯಾಗ್ ಆಗಬಾರ್ದು, ಪ್ಲಸ್ ನಿಮಗೆ ಬ್ಯಾಟ್ರಿ ಕನ್ಸಂಪ್ಷನು ಇರಬೇಕು. ಸೊ ಈ ಫೋನ್ ಹೀಗೆ ಎರಡರಲ್ಲೂ ಇದೆ. ಅಂದರೆ ನಿಮಗೆ ಪ್ರೊಸೆಸರು ಚೆನ್ನಾಗಿದೆ, ಮಿಡ್ ರೇಂಜ್ ಪ್ರೊಸೆಸರ್ ಇದೆ ನಿಮಗೆ, ಮತ್ತು ಪ್ಲಸ್ ಬ್ಯಾಟ್ರಿನೂ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ನಾನು ಇದರದ್ದು ಸ್ಕೋರ್ಸ್ ಲಾಸ್ಟಿಗೆ ಹೇಳ್ತೀನಿ.
ಸೊ ಈಗ ನಮ್ಮದು ಕಾನ್ಫಿಗರೇಷನ್ ಎಲ್ಲ ಆಲ್ಮೋಸ್ಟ್ ಆಗ್ತಾ ಬಂತು. ಸೊ ನೆಕ್ಸ್ಟ್ ಒಂದು ಗೇಮ್ ಆಡಿ ಚೆಕ್ ಮಾಡೋಣ. ಈಗ ಸೆಟ್ಟಿಂಗ್ಸ್ ಹೋಗಿ ಸೊ ಈಗ 17 ಮಿನಿಟ್ಸ್ಗೆ 3% ಡೌನ್ ಆಯಿತು. ಸೊ ಈಗ 83%ಅಲ್ಲಿದೆ ಬ್ಯಾಟ್ರಿ. ನೀವು ನೋಡ್ಬೋದು 17 ಮಿನಿಟ್ಸ್ ಇದಕ್ಕೆ ನಾನು ಸ್ಪೆಂಡ್ ಮಾಡಿದ್ದೀನಿ ವಿತೌಟ್ ಗೇಮ್ ಪ್ಲೇ, ಜಸ್ಟ್ ಫಾರ್ ಫುಲ್ ಚೆಕಿಂಗ್ ಆಫ್ COD. ಆಮೇಲೆ ಈಗ ಜಸ್ಟ್ ಆನ್ಲೈನ್ ಒಂದು ಗೇಮ್ ಆಡಿ ಚೆಕ್ ಮಾಡೋಣ 30 ಮಿನಿಟ್ಸ್ ತನಕ. ಸೊ ಇದು ಎಷ್ಟು ಕನ್ಸ್ಯೂಮ್ ಮಾಡೋಕ್ಕೆ ಅಂತೇಳಿ ಈಗ 17%ಗೆ 17 ಮಿನಿಟ್ಸ್ಗೆ 3%. ಸೊ 30 ಮಿನಿಟ್ಸ್ಗೆ ಎಷ್ಟಾಗುತ್ತೆ ಅಂತ ಚೆಕ್ ಮಾಡೋಣ. %ಅಲ್ಲಿದೆ. ಸೊ 30 ಮಿನಿಟ್ಸ್ಗೆ ನಾನು ಮ್ಯಾಚ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ಈಗ 30 ಮಿನಿಟ್ಸ್ ಆಲ್ರೆಡಿ ಆಗಿದೆ. ಸೊ 30 ಮಿನಿಟ್ಸ್ಗೆ 81%ಗೆ ಬಂತು. ಸೊ 86 ಇತ್ತು, 5% ಡೌನ್ ಆಗಿದೆ. ಓಕೆ, ಸೊ ಆ್ಯಕ್ಚುಲಿ ಇದು ಒಳ್ಳೆ ಬ್ಯಾಕಪ್ ಅಂತ ಹೇಳ್ಬೋದು ಫೋನ್. ಸೊ ನಿಮಗೆ ಡೈಲಿ ನೀವು ಯೂಟ್ಯೂಬ್ ನೋಡ್ತೀರಾ, ಯೂಟ್ಯೂಬ್ ಒಂದು 2 hours ನೋಡ್ಬೋದು ಅಥವಾ 1 hour ನೋಡ್ಬೋದು. ಆಮೇಲೆ 1 hour ಗೇಮ್ ಮಾಡ್ಬೋದು. ಪ್ಲಸ್ ನೀವು ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಒಂದು ½ an hour ನೋಡ್ಬೋದು. ಸೊ ಇಷ್ಟೆಲ್ಲ ಮಾಡಿದರೂ ನಿಮಗೆ ಮಿನಿಮಮ್ ಅಂದರೂ ಒಂದು ಮ್ಯಾಕ್ಸ್ ಒಂದು 40% ಆರ್ 30% ಚಾರ್ಜ್ ಹೋಗ್ಬೋದು ಪರ್ ಡೇ. ಸೊ ನಿಮಗೆ 30% ಚಾರ್ಜ್ ದಿನಕ್ಕೆ ಹೋದರೆ ನಿಮಗೆ 2 days ಬರುತ್ತೆ, 60% ಹೋಗುತ್ತೆ. 3 days ನಿಮಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ನೋಡಿ, ಈಗ 31 minutes 42 seconds ಆಯಿತು. ಸೊ ಈಗ ಬ್ಯಾಟ್ರಿ ಎಷ್ಟಿದೆ ನೋಡೋಣ. 2 minutes ಜಾಸ್ತಿ ಮಾಡಿದ್ದೇನೆ, ಸೇಮ್ ಬ್ಯಾಟ್ರಿ 81%ಅಲ್ಲೇ ಇದೆ. ಆಮೇಲೆ ನಾನು ಇದರಲ್ಲಿ ಸ್ಟ್ಯಾಂಡ್ ಬೈನೂ ಚೆಕ್ ಮಾಡಿದ್ದೀನಿ. ಸೊ ರಾತ್ರಿಯಿಂದ ಬೆಳಿಗ್ಗೆ ತನಕ ನಾನು ಸ್ಟ್ಯಾಂಡ್ ಬೈ ಇಟ್ಟಿದ್ದೇನೆ, ಅಂದರೆ ಡೇಟಾ ಆನ್ ಮಾಡಿ. ಸೊ ಇದರಲ್ಲಿ ಜಸ್ಟ್ 2% ಏನೋ ಕನ್ಸ್ಯೂಮ್ ಆಗಿದೆ ಅಷ್ಟೇ ಐಡಲ್ ಟೈಮ್. ಸೊ ಈಗ ನೀವು ಏನು ಫೋನ್ಸ್ ಯೂಸ್ ಮಾಡ್ತಾ ಇಲ್ಲ, ಫೋನೇ ಯೂಸ್ ಮಾಡ್ತಾ ಇಲ್ಲ, ಸ್ಕ್ರೀನ್ ಆಫ್ ಆಗಿದೆ ಅಂತ ಹೇಳಿದರೆ ನಿಮಗೆ ತುಂಬ ಇನ್ನೂ ಒಳ್ಳೆ ಬ್ಯಾಕಪ್ ಸಿಗುತ್ತೆ ಬ್ಯಾಟ್ರಿ. ಸೊ ನೋಡಿ, ಈಗ 86 ಇತ್ತು, 83 ಆಯಿತು, ಆಮೇಲೆ 81 ಆಯಿತು. ಸೊ ಟೋಟಲ್ 5% ಮಾತ್ರ 30 ಮಿನಿಟ್ಸಿಗೆ ಕಾಲ್ ಆಫ್ ಡ್ಯೂಟಿ ಡ್ರೈನ್ ಆಗಿದೆ ಬ್ಯಾಟ್ರಿ. ಸೊ ಬೇಕಾದರೆ ನಾನು ಬ್ಯಾಟ್ರಿ ಯೂಸೇಜಲ್ಲಿ ಹೋಗಿ ಚೆಕ್ ಮಾಡೋಣ ಎಷ್ಟೆಲ್ಲ ಲಿಸ್ಟ್ ಹೋಗಿದೆ ಅಂತೇಳಿ. ಸೊ ಸೆಟ್ಟಿಂಗ್ಸ್ ಹೋಗಿ ಡಿವೈಸ್ ಕೇರ್. ಓಕೆ, ಸೊ ಇದರಲ್ಲಿ 5.4, 4.2, 0.6, 0.3, 0.1. ಸೊ ಇದು ಪಬ್ಜಿಗೆ 5.4 ಆ್ಯಂಡ್ ಕಾಲ್ ಆಫ್ ಡ್ಯೂಟಿಗೆ 5%, ಆಮೇಲೆ 4.2%, ಆಮೇಲೆ UI ಗೆ ಸ್ವಲ್ಪ ತೊಗೊಂಡಿದೆ, ಆಮೇಲೆ ಕ್ಯಾಮರಾಕ್ಕೆ, ಆಮೇಲೆ ಸ್ಪೀಡ್ ಟೆಸ್ಟಿಗೆ ಸ್ವಲ್ಪ ತೊಗೊಂಡಿದೆ ಅಷ್ಟೇ. ನೋಡ್ಬೋದು ನೀವು. ಸೊ ಗೈಸ್, ಇದು ನಾನು ಈ ಫೋನ್ಗಳಿಗೆ ರೇಟಿಂಗ್ ಎಷ್ಟು ಅಂತ ಹೇಳಿದರೆ 10 out of ನಾನು 7 ಕೊಡ್ತೀನಿ. ಯಾಕೆಂತ ಹೇಳಿದರೆ ಪ್ರೊಸೆಸರು ಸ್ವಲ್ಪ ಜಾಸ್ತಿ ಆಗಬೇಕಿತ್ತು, ಒಳ್ಳೆ ಪ್ರೊಸೆಸರ್ ಇದ್ದಿದ್ದರೆ ಒಳ್ಳೆಯದಿತ್ತು. ಸೊ ಅಷ್ಟೇ. ಮತ್ತು ಓವರಾಲ್ ಈ ಫೋನ್ ತುಂಬ ಚೆನ್ನಾಗಿದೆ. 3% ಇದು ಪ್ರೊಸೆಸರಿಗೋಸ್ಕರ ಹೋಗ್ತಾಯಿದೆ. ಸೊ ಗೈಸ್, ಇದು ನಮ್ಮದು ಫಸ್ಟ್ ವೀಡಿಯೋ ಯೂಟ್ಯೂಬಲ್ಲಿ. ಸೊ ಪ್ಲೀಸ್ ನನ್ನ ಸ್ವಲ್ಪ ಬೆಳೆಸಿ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಸೊ ಯೂಟ್ಯೂಬ್ನ ನಿಮ್ಗೆ ಇಷ್ಟ ಆದರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ.
ಮತ್ತು ಏನಾದರೂ ನಾನು ತಪ್ಪಾಗಿ ಮಾತಾಡಿದರೆ ಅಥವಾ ತಪ್ಪೇನಾದರೂ ಆಗಿದರೆ ದಯವಿಟ್ಟು ಕ್ಷಮಿಸಿ. ಸೊ ಇದಿಷ್ಟು ನಂದು ಇದು M31 ಇದು ರಿವ್ಯೂ ವಿಡಿಯೋ. ಸೊ ಇದರಲ್ಲಿ ಆ್ಯಪ್ಸ್ ನಾನು ಇಷ್ಟೆಲ್ಲ ಓಪನ್ ಮಾಡಿದ್ದೀನಿ. ಸೊ ಇದು ಬ್ಯಾಕ್ ಎಂಡಲ್ಲಿ ರನ್ ಆಗ್ತಿತ್ತು. ಸೊ ಆದರೂ ಇದು ಬ್ಯಾಟ್ರಿ ಅಷ್ಟೇ ಡ್ರೈನ್ ಆಗಿದೆ. ಸೊ ನನಗೆ ಇದರಲ್ಲಿ ಇಷ್ಟ ಆಗಿದೆ ಏನಂತ ಹೇಳಿದ್ರೆ ಬ್ಯಾಟ್ರಿ, ಈ ಫೋನಲ್ಲಿ ಬ್ಯಾಟ್ರಿ ಮತ್ತು ಪ್ರೊಸೆಸರ್ ಇಟ್ಸ್ ಓಕೆ, ನೋ ಇಶ್ಯೂಸ್ ವಿತ್ ಪ್ರೊಸೆಸರ್ ಆಲ್ಸೋ. ನಿಮಗೆ ಈ ಫೋನ್ ಇಷ್ಟ ಆಗಿದರೆ ನಿಮಗೆ ಪರ್ಚೇಸ್ ಮಾಡಿ. ಫ್ಲಿಪ್ಕಾರ್ಟಲ್ಲಿ ಈಗ ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲ, ಅಮೆಝಾನಲ್ಲಿ ನಿಮಗೆ ಇದು ಸಿಗುತ್ತೆ ಫೋನ್, ಅಮೆಝಾನ್ ಎಕ್ಸ್ಕ್ಲೂಸಿವ್. ಸೊ ಇದರಲ್ಲಿ ಕ್ಯಾಮ್ರಾನು ಸೂಪರಾಗಿದೆ. ಕ್ಯಾಮ್ರಾದ ಬಗ್ಗೆ ನಾನು ಬೇರೆ ವೀಡಿಯೋ ಮಾಡ್ತೀನಿ ನೆಕ್ಸ್ಟಲ್ಲಿ. So thanks for watching guys, have a good day.